ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆಯುಧ ಪೂಜೆ ಹಬ್ಬದ ವ್ಲಾಗು. ನಾವು ಡಿಮಾರ್ಟ್ಗೆ ಸ್ವಲ್ಪ ಶಾಪಿಂಗ್ ಅಂತ ಬಂದಿದ್ದೀವಿ. ಹಬ್ಬ ಅಂದರೆ ಗೊತ್ತಿರುತ್ತೆ, ನಾರ್ಮಲ್ ಆಗಿ ಹಿಂದಿನ ದಿನದಿಂದನೇ ಕೆಲಸಗಳೆಲ್ಲ ಶುರುವಾಗಿರುತ್ತೆ. ಇವಾಗ ಹಬ್ಬದ ಟೈಮ್ ಅಲ್ವಾ, ಅದಕ್ಕೇ ಸ್ವೀಟ್ಸ್ ಎಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಡಿಮಾರ್ಟಲ್ಲಿ. ಅಂದರೆ ನಮಗೆ ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ಬೇಕಾಗಿತ್ತು, ಹಾಗಾಗಿ ನಾವು ಡಿಮಾರ್ಟ್ಗೆ ಹೋಗಬೇಕು ಅಂತ ಹೋಗಿದ್ದು. ಮತ್ತು ಮನೆಯಿಂದಲೇ ನಾನು ಏನೇನು ಐಟಮ್ಸ್ ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಅಂದರೆ ಪೂಜೆಗೆ ಏನು ಬೇಕು ಮತ್ತು ಹಬ್ಬದ ದಿನ ಅಡುಗೆಗೆ ಏನು ಬೇಕು ಅಂತೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಅದೆಲ್ಲ ಒಂದು 20 ಮಿನಿಟ್ಸಲ್ಲಿ ಶಾಪಿಂಗ್ ಮಾಡಿ ಮುಗಿಸ್ದೆ. ಬಟ್ ಬಿಲ್ಲಿಂಗಿಗೆ ಒಂದು 15 ಮಿನಿಟ್ಸ್ ಹತ್ತತ್ರ ಆಯಿತು. ಅಷ್ಟು ತುಂಬ ಜನ ಇದ್ದರು ಅಲ್ಲಿ. ನಾನು ಲಿಸ್ಟಲ್ಲಿ ಉಪ್ಪಿನಕಾಯಿನೇ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ನನ್ನ ಮೈಂಡಲ್ಲಿ ಇತ್ತು. ನಾನು ಗ್ರಾಸರಿ ಎಲ್ಲ ತೊಗೊಂಡು ವಾಪಸ್ ಬರಬೇಕಾದ್ರೆ ಆಮೇಲೆ ನೆನಪಾಯಿತು, ಸರಿ ಇವು ತೊಗೊಳ್ಳೋಣ ಅಂತ ಹೋದೆ. ನಂಗೆ ಆ್ಯಕ್ಚುಲಿ ಉಪ್ಪಿನಕಾಯಿ ನನ್ನ ಫೇವ್ರೇಟು, ಅದರಲ್ಲೂ ಮಾವಿನಕಾಯಿ ಮತ್ತು ನಿಂಬೆಹಣ್ಣು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮದುವೆಗೆ ಹೋಗಿದ ತಕ್ಷಣ ನಾನು ಫಸ್ಟು ಟೇಸ್ಟ್ ಮಾಡೋದೇ ಉಪ್ಪಿನಕಾಯಿ, ಆಮೇಲೆ ನನ್ನ ಸ್ವೀಟ್ಸು ಊಟ ಎಲ್ಲ ನೋಡೋದು. ಅದರಲ್ಲೂ ಈ ಲೂಸ್ ಉಪ್ಪಿನಕಾಯಿ ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಮತ್ತೆ ಇವಾಗ ಕಾಂತಿ ಸ್ವೀಟ್ಸ್ ಹತ್ರ ಹೋಗ್ತಾ ಇದ್ದೀವಿ. ಕಾಂತಿ ಸ್ವೀಟ್ಸ್ಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ರೆಗ್ಯುಲರಾಗಿ ಲೇಬರ್ಸ್ಗಳಿರ್ತಾರಲ್ಲ ಅವ್ರಿಗೆ ಸಪ್ರೇಟಾಗಿ ಸ್ವೀಟ್ಸ್ ಕೊಡ್ತೀವಿ. ಅಂದರೆ ಕಾಜು ಸ್ವೀಟ್ಸ್ ಆ ಥರ ಕೊಡ್ತೀವಿ. ಸೊ ಅವ್ರಿಗೆ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದು. ಇಲ್ಲಿಗೆ ಬಂದವರು ಸ್ವೀಟ್ ಇಷ್ಟ ಇಲ್ಲದೇ ಇರೋರು ಸಹ ಸ್ವೀಟ್ ಹೇಗಿದೆ ಟೇಸ್ಟ್ ಮಾಡೋಣ ಅಂತ, ಅಂದರೆ ಸ್ವೀಟ್ ಥರನೇ ಇರುತ್ತೆ, ಬಟ್ ಅದು ಅಷ್ಟು ಕಲರ್ಫುಲ್ಲಾಗಿದೆ, ತಿನ್ನಬೇಕು ಟೆಂಪ್ಟ್ ಆಗುವಷ್ಟು ಕಲರ್ಫುಲ್ಲಾಗಿದೆ. ಅವರು ನಮ್ಮ ಸ್ವೀಟ್ಸ್ನೆಲ್ಲ ಪ್ಯಾಕ್ ಮಾಡೋ ಗ್ಯಾಪಲ್ಲಿ ನಾನು ಸಹ ಒಂದು ಏನದು ಕೊಕೊನೆಟ್ ಬರ್ಫಿ ಅಂತೆ, ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತು. ಅದು ಒಂದನ್ನು ತೊಗೊಂಡು ತಿಂದೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇಷ್ಟೆಲ್ಲ ಸ್ವೀಟ್ಸ್ ನೋಡಿಬಿಟ್ಟು ತಿಂದಿರ ಹೇಗಿರೋಕ್ಕಾಗುತ್ತೆ ಅಲ್ವಾ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಸ್ವೀಟ್ಸ್ಗಿಂತ ಸ್ವೀಟ್ ಬಾಕ್ಸ್ಗಳೇ ತುಂಬ ರಿಚ್ ಆಗಿದೆ, ಅಷ್ಟು ಕ್ಯೂಟಾಗಿದೆ. ಇದೆಲ್ಲ VIP ಗಳಿಗೆ ಆ ಥರ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ನಮಗೆ ಬೇಕಾದ ಸ್ವೀಟ್ನ ಸೆಲೆಕ್ಟ್ ಮಾಡಿ ಅದೊಂದು 10 ಬಾಕ್ಸ್ನ ತೊಗೊಂಡಿದ್ವಿ ಅಷ್ಟೇನೆ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರೇ 6 ಗಂಟೆ ಆಗಿತ್ತು. ನಮ್ಮ ಅತ್ತೆನೂ ಸಹ ಮಧ್ಯಾಹ್ನನೇ ಹೋಗಿ ಮಾರ್ಕೆಟಿಂದ ಹೂವು ತೊಗೊಬಂದಿದ್ರು. ಪೂಜೆಗೆ ನಮ್ಮ ಮನೇಲಿ ಹೂವು ಜಾಸ್ತಿ ಬೇಕಾಗುತ್ತೆ ಅಂತ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ರು. ಅವರು ಆದಷ್ಟು ಹೂವು ಕಟ್ಟಿದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ನನಗೆ ಬಂದಂಗೆ ನಾನು ಹೂವು ಪೋಣಿಸ್ಕೊಂಡು ಕೂತಿದ್ದೆ. ಗೊತ್ತಲ್ವ ನನ್ನ ಮಗ, ಅವ್ನಿಗೆ ಟೈಮ್ ಪಾಸ್ ಮಾಡೋದಕ್ಕೆ ಏನಾದರೂ ಒಂದು ಬೇಕು. ಸದ್ಯಕ್ಕೆ ಅವ್ನಿಗೆ ಹೂವು ಸಿಕ್ಕಿದೆ ಆಟಾಡೋಕ್ಕೆ ಇವಾಗ, ಅದರಲ್ಲಿ ಪಾಪ ಹೇಗೋ ಟೈಮ್ ಪಾಸ್ ಮಾಡ್ತಿದ್ದಾನೆ. ಈ ಹಬ್ಬದ ಹಿಂದಿನ ದಿನ ಹೇಗೆ ಅಂದರೆ, ಎಷ್ಟು ಕೆಲಸ ಇದ್ರೂ ಮುಗಿಯೋದೇ ಇಲ್ಲ, ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಸಹ ಮುಗಿಯಲ್ಲ. ಇನ್ನೂ ಏನೋ ಕೆಲಸ ಪೆಂಡಿಂಗ್ ಇದೆಯೇನೋ ಅಂತ ಅನಿಸ್ತಿರುತ್ತೆ. ನಾನು ಕೂಡ ನನ್ನ ಫ್ರೆಂಡ್ ಮನೇಲಿ ನವರಾತ್ರಿ ಸೀಸನ್ ಅಲ್ವಾ ಇವಾಗ, ಅವರು ಗೊಂಬೆಗಳು ಕೂರಿಸಿರ್ತಾರೆ, ಅವ್ರ ಮನೆಗೆ ಹೋಗಬೇಕು. ಬಟ್ ಯುವ ಕೆಲಸ ಮುಗಿಸಿ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಇದು ಮುಗಿತಾ ಇಲ್ಲ. ಬಟ್ ಮುಗಿದೇ ಹೋದ್ರೂ ಲೇಟ್ ಆಗಿಬಿಡುತ್ತೆ, ಬೇಗ ಹೋಗೋಣ ಅಂದ್ಕೊಂಡಿದ್ದೀನಿ. ಮದುವೆ ಆದಾಗಲಿಂದ ಎವ್ರಿ ಇಯರ್ ನಾನು ಬರ್ತಾಯಿದ್ದೀನಿ. ಪ್ರತಿ ವರ್ಷವೂ ಗೊಂಬೆಗಳು ಜಾಸ್ತಿನೇ ಆಗ್ತಿದೆ. ಆ್ಯಂಡ್ ಈ ವರ್ಷ ಅವರು ಒಂದು ಫಾರೆಸ್ಟ್ ಥೀಮಲ್ಲಿ ಕೂಡ ಮಾಡಿದರು. ನೋಡೋದಕ್ಕಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇಲ್ಲಿಂದ ಸ್ವಲ್ಪ ಬೇಗನೆ ಹೊರಟ್ವಿ, ಯಾಕಂತೇಳಿದ್ರೆ ನೈಟ್ ಮನೇಲಿ ಕಾರು ಬೈಕು ಟೂಲ್ಸ್ ಎಲ್ಲ ತೊಳಿಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟು ಬಂದು ಎಲ್ಲನೂ ವಾಶ್ ಮಾಡೋಷ್ಟರಲ್ಲಿ ಮಿಡ್ನೈಟ್ 2 o'clock ಆಗಿತ್ತು. ಅಷ್ಟೊತ್ತವರೆಗೂ ತೊಳೆದಿದ್ದೀವಿ. ಬೆಳಿಗ್ಗೆ ಲೇಬರ್ಸ್ ಎಲ್ಲ ಬಂದು ಟೂಲ್ಸ್ಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟರು. ಯಾಕಂದರೆ ರಾತ್ರಿನೇ ಎಲ್ಲ ತೊಳೆದಿದ್ವಿ ಅಲ್ವಾ. ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ಜಸ್ಟ್ ಮೇಲ್ಗಡೆ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಡ್ತೀವಿ. ಪ್ರತಿ ವರ್ಷವೂ ಕಡಲೆಪುರಿನ ಕವರ್ಗೆ ಹಿಂದಿನ ದಿನವೇ ಹಾಕಿಡ್ತಾ ಇದ್ವಿ. ಬಟ್ ಈ ವರ್ಷವೇ ಯಾಕೋ ಲೇಟಾಗೋಯಿತು. ಮತ್ತು ಈ ಹಬ್ಬದಲ್ಲಿ ಹೆಣ್ಮಕ್ಳಿಗೇನು ಜಾಸ್ತಿ ಕೆಲಸ ಇಲ್ಲ, ನಮಗೆ ಎಲ್ಲ ಅವರೇ ಮಾಡ್ಕೊತಾರೆ. ಅಂದರೆ ಟೂಲ್ಸ್ಗಳಿಗೆ ಅರಿಶಿನ ಕುಂಕುಮ ಇಡೋದು, ಡೆಕೋರೇಟ್ ಮಾಡೋದು, ಪೂಜೆವರೆಗೂ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ಕೊತಾರೆ. ನಮಗೇನಿದ್ರು ಅವ್ರು ಕೇಳೋ ಐಟಮ್ಸ್ನ ಕೊಡೋದು. ಅಂದರೆ ಹೂವು, ಡೆಕೋರೇಟಿವ್ ಐಟಮ್ಸ್ ಏನೋ ಇರುತ್ತಲ್ಲ, ಲೈಟ್ಸು, ಅವೆಲ್ಲ ಕೊಡೋದಷ್ಟೇನೆ. ಅಡುಗೆ ಕೆಲಸ ಮಾತ್ರ ನಾವು ಮಾಡ್ಕೊಳ್ಳೋದು. ಅಡುಗೆಲೂ ಅಷ್ಟೇನೆ, ಲೈಕ್ ಜಾಸ್ತಿ ಏನು ಮಾಡ್ತಾಯಿಲ್ಲ. ಹೋದ ವರ್ಷ ಎಲ್ಲ ನಾವು ಹೋಟ್ಲಿಂದ ತರಿಸಿದ್ವಿ. ಈ ವರ್ಷ ನಾವು ಮನೇಲೇ ಮಾಡ್ತಾಯಿದ್ವಿ, ಯಾಕಂದರೆ ಲೇಬರ್ಸ್ ಎಲ್ಲ ಜಾಸ್ತಿ ಇಲ್ಲ ಅಂತ ಹೇಳಿ ಮನೇಲೇ ಮಾಡ್ತಾಯಿದ್ವಿ. ಲೇಟಾಗಿಬಿಟ್ಟಿದೆ ಅಂತ ಹೇಳಿ ನಮ್ಮ ಅತ್ತೆನೂ ಪಾಪ ಅವ್ರ ಜೊತೆಗೆ ಸೇರಿಕೊಂಡೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಇಲ್ಲಿ ಇಟ್ಟಿರೋ ಟೂಲ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಕೆಲಸದ ರಿಲೇಟೆಡ್ ಟೂಲ್ಸು. ಅವ್ರು ಬಂದು ಬಾರ್ ಬೆಂಡಿಂಗ್ ಮೇಸ್ತ್ರಿ. ಸೊ ಇದೆಲ್ಲ ಅವ್ರ ಕೆಲಸದ ರಿಲೇಟೆಡ್ ಟೂಲ್ಸು. ನಮ್ಮ ಮನೇಲೆಲ್ಲ ಮದುವೆಗೆ ಮುಂಚೆ ಹೇಗೆ ಆಯುಧ ಪೂಜೆ ಮಾಡ್ತಿದ್ವಿ ಅಂದರೆ, ವಾಷಿಂಗ್ ಮಿಷಿನ್ಗೆ, ಮಿಕ್ಸಿ, ಗ್ರೈಂಡರು ಮತ್ತು ಈ ಸ್ವಿಚ್ ಬೋರ್ಡ್ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅದೇ ನಮಗೆ ಆಯುಧ ಪೂಜೆ ಹಬ್ಬ ಆಗಿತ್ತು ಮದುವೆಗೆ ಮುಂಚೆ. ಮದುವೆ ಆದಮೇಲೆ ನಾನು ಹಬ್ಬ ಮಾಡೋ ರೀತಿ ಬದಲಾಗಿರೋದು. ಇವಾಗಲೂ ಸ್ವಲ್ಪ ಜನ ಮನೇಲಿ ಹಾಗೇನೆ ಅಲ್ವೇ ಮಾಡೋದು. ವಾಷಿಂಗ್ ಮಿಷಿನು ಮತ್ತು ಮಿಕ್ಸಿ, ಇವೆಲ್ಲ ನಾವು ಡೈಲಿ ಯೂಸ್ ಮಾಡೋ ಐಟಮ್ಸು. ಇವುಗಳಿಗೆ ಪೂಜೆ ಮಾಡಿದ್ರೇ, ಅವುಗಳು ಚೆನ್ನಾಗಿದ್ರೇ ನಮ್ಮ ಡೈಲಿ ಕೆಲಸ ಆರಾಮಾಗಿ ನಡೆಯೋದು.
ನಾವು ಎಷ್ಟೇ ಹೂವದಿಂದ ಅಲಂಕಾರ ಮಾಡಿದರೂ ನಮಗೆ ಕಲರ್ ಪೇಪರ್ಸಿಂದ ಅಲಂಕಾರ ಮಾಡಿದಾಗ ಬರೋ ಲುಕ್ಕು ಹೂವದಿಂದ ಅಲಂಕಾರ ಮಾಡಿದಾಗ ನಮಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಎವ್ರಿ ಇಯರ್ ನಾವು ಆ ಥರನೇ ನೋಡಿ ಅಭ್ಯಾಸ ಆಗಿರುತ್ತಲ್ವ. ಸೊ ಆ ಥರ ಪೇಪರ್ಸ್ಗಳು ಹಾಕಬೇಕು ಅಂತಲೇ ಅಂತ ಅನಿಸುತ್ತೆ. ಪಾಪ ಎಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನೇ ಸ್ವಲ್ಪ ರೆಡಿ ಆಗೋದು ಲೇಟ್ ಮಾಡಿಬಿಟ್ಟೆ. ಬಂದ ಕೂಡಲೇ ಪೂಜೆ ಶುರು ಮಾಡಿದ್ವಿ. ಮನೆ ಒಳಗಡೆ ಇಟ್ಟಿರೋ ಟೂಲ್ಸ್ಗಳಿಗೆ ಮತ್ತು ದೇವ್ರ ಮೇಲೆಲ್ಲ ದೀಪ ಹಚ್ಚಿ ಪೂಜೆ ಮಾಡಾಯಿತು. ಇವಾಗ ಗಾಡಿಗಳಿಗೆ ಪೂಜೆ ಮಾಡಬೇಕು. ಗಾಡಿಗಳನ್ನೆಲ್ಲ ರಾತ್ರಿನೇ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ವಿ. ಬೆಳಗ್ಗೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿರೋದ್ರಿಂದ ಗಾಡಿಗಳೆಲ್ಲ ನೋಡೋದಕ್ಕೆ ಈ ಹೊಸ ಮದುವೆ ಹುಡುಗಿ ಥರ ಕಾಣಿಸ್ತಾ ಇದೆ. ಫುಲ್ ಎಲ್ಲ ಕ್ಲೀನಾಗಿ ರೆಡಿಯಾಗಿ ನಿಂತಿದ್ದಾವೆ. ಈಗ ಪೂಜೆ ಮಾಡಬೇಕು. ಮುಂದೆ ಬಚ್ಚಿ ನಾವು ಮುಂದೆ ಬಾ ಬಾಬಾ ಹಂಗೆ ಬಾ ಹಂಗೆ ಬಾ ನೋಡಿ ನೋಡಿ ಹಂಗೆ ಇರು ಫಸ್ಟ್ ಫೋಟೋ ಹಂಗೆ ಇರು ನಿಮಿಷ ಇರು ಇಲ್ಲ ನನ್ನ ನೋಡಿ ಹಾಯ್ ಹಾಂ ಬಾ ಹಾಂ ಸಾಕು ಇರು
ಅದಕ್ಕೆ ಕರ್ಪೂರ ಬೇಕು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಗಾಡಿಗಳಿಗೆ ನಮ್ಮ ಮನೆಗೆ ಎಲ್ಲದಕ್ಕೂ ಸೇರಿ ದೃಷ್ಟಿನ ತೆಗೆದು ಕುಂಬಳಕ್ಕೆ ಹೊಡೆದ್ವಿ. ಇವಾಗ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಎಲ್ಲರಿಗೂ ಟಿಫನ್ ಕೊಡಬೇಕು. ಆ್ಯಕ್ಚುಲಿ ಒಬ್ಬರೂ ಸಹ ಏನೂ ತಿಂದಿರಲಿಲ್ಲ. ಪೂಜೆ ಆಗೋವರೆಗೂ ಎಲ್ಲರೂ ಸಹ ಖಾಲಿ ಹೊಟ್ಟೆಲಿದ್ರು. ಅವ್ರಿಗೆಲ್ಲರಿಗೂ ಇವಾಗ ಬೇಗ ಟಿಫನ್ ಕೊಡಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿದೆ. ನಮ್ಮನೆ ಆಯುಧ ಪೂಜೆ ಹಬ್ಬನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.